ಇದರ ವಿಶೇಷ ಏನೆಂದರೆ ಕರ್ನಾಟಕದಲ್ಲಿ ರೆಡ್ಡಿ ಸಮುದಾಯ ತನ್ನದೇ ಆದ ಸಂಸ್ಕೃತಿಯನ್ನು ಪ್ರಭಾವವನ್ನು ಹೊಂದಿದೆ. ನೆರೆಯ ಆಂಧ್ರದ ಇಂದ ಬಂದು ವಲಸೆ ಬಂದಂಥ ಈ ಜನಾಂಗ ಸುಮಾರು 400 ವರ್ಷಗಳ ಹಿಂದೆ ಈ ಕರ್ನಾಟಕದಾದ್ಯಂತ ವಲಸೆ ಬಂದಿದ್ದಾರೆ. ಆಯಾ ಪ್ರಾಂತಗಳು ಬಂದು ಆಯಾ ಪ್ರಾಂತಗಳ ಪರಿಸರಕ್ಕೆ ಅನುಗುಣವಾಗಿ ತಮ್ಮ ಆಚರಣೆಯನ್ನು ಸಂಸ್ಕೃತಿಯನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಈಗ ಮುಂಬೈ ಕರ್ನಾಟಕದಲ್ಲಿ ಒಂದು ರೀತಿ ಸಂಸ್ಕೃತಿಯನ್ನು ತಮ್ಮ ಆಚಾರ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ರೆಡ್ಡಿ ಸಮುದಾಯ ಮತ್ತೊಂದು ರೀತಿಯ ಸಂಸ್ಕೃತಿಯನ್ನು ತಮ್ಮ ಪೂಜಾ ಪದ್ಧತಿಗಳನ್ನು ವಿಧಿವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ಹಳೆ ಮೈಸೂರು ಪ್ರಾಂತದ ರೆಡ್ಡಿ ಜನಾಂಗ ತಮ್ಮದೇ ಆದ ವೈಶಿಷ್ಟ್ಯಗಳನ್ನು ಹೊಂದಿದೆ. ಹೀಗೆ ರಾಜ್ಯಾದ್ಯಂತ ಇರುವಂಥ ಎಲ್ಲಿ ನದಿ ದಂಡೆ ಇತ್ತು, ಎಲ್ಲಿ ಫಲವತ್ತಾದ ಭೂಮಿ ಇತ್ತು, ಇವರು ಮೂಲ ಕಸುಬು ರೈತರಲ್ವಾ, ಅದಕ್ಕೆ ಎಲ್ಲಿ ಫಲವತ್ತಾದ ಭೂಮಿ ಇತ್ತು, ನೀರಿನ ಅನುಕೂಲತೆ ಇತ್ತು, ಅಲ್ಲಿ ಬಂದು ಇವರು ನೆಲೆಸಿದರು. ಈ ಹಿನ್ನೆಲೆಯಲ್ಲಿ ನಾವು ಬಹಳ ಈ ಕೋಸ್ಟಲ್ ರೀಜನ್ದಲ್ಲಿ ನಮ್ಮ ಹಾಸನ, ಮಂಡ್ಯ, ಮೈಸೂರಲ್ಲಿ ಈ ಜನಾಂಗ ಇಲ್ಲ. ಸುಮಾರು 25-35 ಲಕ್ಷದ ಮೇಲೆ ಇರುವಂಥ ಈ ರೆಡ್ಡಿ ಜನಾಂಗ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಬಂದ್ರೂ 22ರಿಂದ 24 MLAs ಯಾವಾಗಲೂ ಇರ್ತಾರೆ. ಮೂರು ಜನ ಅಥವಾ 2 ಜನ ಯಾವುದೇ ಸರ್ಕಾರ ಬಂದ್ರೂ ಸಂಪುಟ ದರ್ಜೆಯ ಮಂತ್ರಿಗಳು ಇರ್ತಾರೆ. ಕರ್ನಾಟಕದ ಪ್ರಪ್ರಥಮ ಮುಖ್ಯಮಂತ್ರಿ ಸಹ ನಮ್ಮವರಾಗಿರ್ತಾರೆ. ಅಷ್ಟೇಕೆ ನಮ್ಮ ದಕ್ಷಿಣ ಭಾರತದ ಎಲ್ಲ ಪ್ರಥಮ ಮುಖ್ಯಮಂತ್ರಿಗಳು ರೆಡ್ಡಿಗಳೇ ಆಗಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಾಯಕತ್ವ ಗುಣ, ಊರಿಗೆ ಒಂದೇ ಮನೆ ಇದ್ರೂ ಊರಿನ ಉಸುಬಾರಿ ಎಲ್ಲ ತಗೊಂಡು ನೇತೃತ್ವ ವಹಿಸಿ ಊರಿನ ಹಬ್ಬ, ಹುಣ್ಣಿಮೆ, ಜಾತ್ರೆ, ದೇವಸ್ಥಾನ, ಗುಡಿ ಗುಂಡಾರಕ್ಕೆಲ್ಲ ನೇತೃತ್ವ ವಹಿಸಿ ನಾಯಕತ್ವ ಗುಣಗಳಿರುವಂಥ ಈ ರೆಡ್ಡಿ ಸಮುದಾಯ ಸುಮಾರು 100 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ಅಂತ ಸ್ಥಾಪಿತಗೊಂಡಿದೆ. 1925ರಲ್ಲಿ ಸ್ಥಾಪಿತ ಆಗಿರುವಂಥ ಈ ರೆಡ್ಡಿ ಜನಸಂಘ ಸುಮಾರು 12,000 ಜನಕ್ಕೆ ವಿದ್ಯಾಭ್ಯಾಸ ಕೊಡ್ತಾ ಇದೆ. ಇಷ್ಟು ಎಲ್ಲ LKGಯಿಂದ ಇಟ್ಕೊಂಡು ಇಂಜಿನಿಯರಿಂಗ್ವರೆಗೂ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಇದಾವಲ್ಲಿ. ಇನ್ನು 2 ವರ್ಷದಲ್ಲಿ ಮೆಡಿಕಲ್ ಕಾಲೇಜ್ ಸಹ ಪ್ರಾರಂಭವಾಗಲಿದೆ. ಎಲ್ಲ ಸಮುದಾಯದ ಕೇವಲ ರೆಡ್ಡಿ ಜನಾಂಗಕ್ಕಷ್ಟೇ ಇಲ್ಲ, ಆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಎಲ್ಲ 12,000 ಜನರಲ್ಲಿ ಎಲ್ಲ ಸಮುದಾಯದ ಮಕ್ಕಳು, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸುಮ್ಮನೆ ನಮ್ಮ ಹಿರಿಯರು, ರೆಡ್ಡಿ ಸಮಾಜದ ಹಿರಿಯರೆಲ್ಲ ಚಿಂತನೆ ಮಾಡಿ ಮನೆಯಿಂದ ಅಡುಗೆ ಮಾಡಿಕೊಂಡು ಹೋಗಿ ಮುದ್ದೆ ಸಾರು ಮಾಡ್ಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲಲ್ಲಿ ಉಂಡುಪಡಿಸಿ ಆ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಮದುವೆಗಳಾದರೆ, ಈ ಸಮುದಾಯದ ಮದುವೆಗಳಾದರೆ ಹುಂಡಿ ಇಟ್ಕೊಂಡು ಹಿರಿಯರು, ಬೆಂಗಳೂರಲ್ಲಿ ಹಿರಿಯರು ಹುಂಡಿ ಇಟ್ಕೊಂಡು ಮದುವೆಗಳಲ್ಲಿ ಹೋಗಿ ಚಂದ ಎತ್ತಿದ್ರಂತೆ. 4 ಆಣೆ 8 ಆಣೆ ₹1 ಹುಂಡಿಗೆ ಹಾಕ್ರಿ ಅಂತ. ಆ ರೀತಿ 0ಇಂದ ಪ್ರಾರಂಭ ಮಾಡಿದಂಥ ಈ ರೆಡ್ಡಿ ಜನಸಂಘ ಇವತ್ತು ಬೃಹತ್ ಪ್ರಮಾಣದಲ್ಲಿ ಬೆಳೆದಿದೆ. ಸುಮಾರು ಜನಕ್ಕೆ ಉದ್ಯೋಗ, ವಿದ್ಯಾಭ್ಯಾಸ ಕೊಡುತ್ತಿದೆ. ಆ ಸಮಿತಿಗೆ, ಸಂಘಕ್ಕೆ ಇವತ್ತು 100 ವಸಂತಗಳ ಸಂಭ್ರಮ. ನಾವೆಲ್ಲರೂ ರಾಜ್ಯಾದ್ಯಂತ ಇರುವಂಥ ಎಲ್ಲ ಸಮಾಜ ಬಾಂಧವರು ಒಂದು ಕಡೆ ಸೇರಿ ಆ ಸಂಭ್ರಮವನ್ನು ಆಚರಣೆ ಮಾಡಬೇಕಂತ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಸೆಪ್ಟೆಂಬರ್ 24ನೇ ತಾರೀಕು ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಈ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾರ್ನಿಂಗ್ ಒಂದು ಸೆಷನ್ನು, ಆಫ್ಟರ್ನೂನ್ ಒಂದು ಸೆಷನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಎಲ್ಲ ಸಮುದಾಯದ ನಾಯಕರು, ಮಾಜಿ MLAಗಳು, ಹಾಲಿ MLAಗಳು, ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ನೆರೆಯ ರಾಜ್ಯದ ತೆಲಂಗಾಣದ CM ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಈ ಶತಮಾನೋತ್ಸವ ಸಂಭ್ರಮವನ್ನು ಎಲ್ಲ ನಾಡಿನಾದ್ಯಂತ ಎಲ್ಲ ಪ್ರಜೆಗಳಿಗೆ ತಿಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ನಾಳೆ ವರ್ಷ ಅಂದರೆ 2026 ಬಳ್ಳಾರಿ ರೆಡ್ಡಿ ಜನಸಂಘದವರು 75 ವರ್ಷ ತುಂಬುತ್ತದೆ. ಆ ಡೈಮಂಡ್ ಜೂಬ್ಲಿ ಕಾರ್ಯಕ್ರಮವನ್ನು ಈ ನಮ್ಮ ಕಲ್ಯಾಣ ಮಂಟಪ ಕೂಡ ಅದು ನೆಕ್ಸ್ಟ್ ಇಯರ್ 5-6 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ಬಳ್ಳಾರಿನಲ್ಲಿ ಭಾಳ
ಭವ್ಯವಾದ ಒಂದು ಭವನ. ಉತ್ತರ ಕರ್ನಾಟಕದಲ್ಲಿ ಇಂಥ ಒಂದು ದೊಡ್ಡ ಕಲ್ಯಾಣ ಮಂಟಪವನ್ನು ಕಟ್ಟಿದ್ದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ಕೆಳಗಡೆ ಈಗ ಡೈನಿಂಗ್ ಹಾಲ್ಗೆ ಒಂದು ರೂಫು 24,000 ಸ್ಕ್ವೇರ್ ಫೀಟು, ಅಂದಾಜು ಅರ್ಧ ಎಕರೆ ಮೇಲೆ ಒಂದೇ ಒಂದು ರೂಫನ್ನು ಹಾಕಿದ್ದೀವಿ. ಅದ್ರ ಮೇಲೆ ಈಗ ಮತ್ತೆ ಕಲ್ಯಾಣ ಮಂಟಪ ಇದು ಕನ್ವೆನ್ಷನ್ ಸೆಂಟರ್ ಇವೆಲ್ಲವಕ್ಕೆ ಒಂದು ಬಳ್ಳಾರಿನಲ್ಲಿ ಯಾವುದೇ ಒಂದು ಎಕ್ಸಿಬಿಷನ್ ಆಗಲಿ ಮತ್ತೊಂದಾಗಲಿ ವೈಭವಕ್ಕೆ ಮಾಡಬೇಕಂದ್ರೆ ಅದಕ್ಕೆ ತಕ್ಕಂಥ ಎಲ್ಲ ಪೂರಕವಾದಂಥ ಎಲ್ಲ ಅನುಕೂಲಗಳನ್ನು ಪ್ರಪ್ರಥಮ ಬಾರಿಗೆ ನಾವು ಮಾಡ್ತಾಯಿದ್ವಿ. ಅದನ್ನು ಎಂಟೈರ್ ಹಾಲೆಲ್ಲ ಮತ್ತು ಏರ್ ಕಂಡೀಷನ್ ಮಾಡಿ ಇದೊಂದು ಮಾದರಿಯಾಗಿರ್ಬೇಕು, ಬೇರೆ ಜಿಲ್ಲೆಗಳಲ್ಲಿ ಕೂಡ ಮಾದರಿಯಾಗಿರ್ಬೇಕಂತೇಳಿ ಅತ್ಯಂತ ಪ್ರತಿಯೊಂದು ಅಂಶದಲ್ಲೂ ಕೂಡ ಎಲ್ಲಿ ಕೂಡ ಕಾಂಪ್ರಮೈಸ್ ಆಗಲಿದ್ದಂಗೆ ಆ ಕಟ್ಟಡವನ್ನು ನಿರ್ಮಾಣ ಮಾಡ್ತಾಯಿದ್ವಿ. ಅದಕ್ಕೆ ನೆಕ್ಸ್ಟ್ ಟೈಮ್ ತಮ್ಮರೆಲ್ಲರೂ ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲೇ ಕರೆದು ತಮಗೆಲ್ಲರಿಗೆ ಏನು ನಡೆದಿದೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಸೊ ಆಮೇಲೆ 2-3 ಕಾರ್ಯಕ್ರಮಗಳಿಗೂ ತಮಗೆ ನೋಡಿದಂಗೆ ಕೋವಿಡಲ್ಲಿ ಬಳ್ಳಾರಿನಲ್ಲಿ ಒಂದೇ ಒಂದು ವಾರದಲ್ಲಿ ಬಳ್ಳಾರಿ ರೆಡ್ಡಿ ಜನಸಂಘ 100 ಬೆಡ್ ಕೋವಿಡ್ ಕೇರ್ ಸೆಂಟ್ರು ಒಂದು ವಾರದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಇನಾಗ್ರೇಟ್ ಮಾಡಿ ಎಲ್ಲ ಪೇಷಂಟ್ಗಳಿಗೆ ನಾವು ಅವ್ರಿಗೆ ತಕ್ಕ ರೀತಿ ಭಾಳ ಕಡಿಮೆ ರೇಟ್ ಮೇಂಟೆನೆನ್ಸ್ ಕಾಸ್ಟಲ್ಲಿ ಬರೀ 2-2.5 ಸಾವಿರ ರೂಪಾಯಿನಲ್ಲಿ ನಾವು ಒಂದು ದಿವಸಕ್ಕೆ ಅವ್ರಿಗೆ ಟ್ರೀಟ್ಮೆಂಟು ಊಟ ಉಪಚಾರ ಎಲ್ಲ ಮಾಡಿದ್ವಿ. ಸೊ ಅದರಲ್ಲಿ ನಮಗೆ ಯಾವತ್ತು ಜನರು ಕಷ್ಟದಲ್ಲಿದ್ದಾರೆ ಆ ಕಷ್ಟಕ್ಕೆ ನಾವು ಕೈ ಜೋಡಿಸ್ಬೇಕು ಎಂಬ ಒಂದು ದೃಷ್ಟಿಕೋನ ನಮ್ಮ ಗುರುಗಳೇನೋ ಮೊದಲನೇ ಇವ್ರ ಗುರುಗಳು ಬಂದಾಗಿಂದ ನಮಗೆ ಭಾಳ ಮಾರ್ಗದರ್ಶಕರಾಗಿ ನಾವು ಇಷ್ಟೆಲ್ಲ ಕೆಲಸ ಬೆಂಗಳೂರಲ್ಲಾಯಿತು ಬಳ್ಳಾರಲ್ಲಾಯಿತು ಬೇರೆ ಜಿಲ್ಲೆಯಲ್ಲಿ ಏನಂತೂ ಗೊತ್ತಿಲ್ಲ, ನಮ್ಮ ಜಿಲ್ಲೆದಲ್ಲಿ ಮಾತ್ರ ಗುರುಗಳು ಬಂದ ಮೇಲೆ ನಮಗೆ ಒಳ್ಳೆ ಅದ್ಭುತವಾದಂಥ ಪ್ರೇರಣೆ ಬಂದಿದೆ. ಆಮೇಲೆ ಅದ್ಭುತವಾದ ಒಂದು ಶಕ್ತಿ ಬಂದಿದೆ. ಆ ಶಕ್ತಿಯಿಂದ ಇವತ್ತು ಇಷ್ಟೆಲ್ಲ ಕೆಲಸ ಕಾರ್ಯಗಳು ನಾವು ಮಾಡ್ತಾಯಿದ್ದೀವಿ. ಇವಾಗ 40,000 ಸ್ಕ್ವೇರ್ ಫೀಟ್ ಹೊಸ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿದ್ದೀವಿ, ಅದು ರನ್ ಆಗ್ತಾಯಿದೆ. ಈಗ ಕಲ್ಯಾಣ ಮಂಟಪ ಆಗಿದೆ. ಮುಂದೆ ಒಂದು ಒಂದು ವಾಣಿಜ್ಯ ಸಂಕೀರ್ಣ ಕೂಡ ಅಂದಾಜು ಒಂದು 70ರಿಂದ 1 ಲಕ್ಷ ಸ್ಕ್ವೇರ್ ಫೀಟ್ ಕೂಡ ಅದನ್ನು ಕೂಡ ಮುಂದೆ ಕಟ್ಟಿ ಆ ಒಂದು 2 ವರ್ಷದಲ್ಲಿ ಕಟ್ಟಿರೋಂಥ ಏನು ಹಣ ಬರ್ತೈತಲ್ಲ ಆವಾಗ ನಮ್ಮ ಜನಾಂಗಕ್ಕಲ್ದೇ ಬಡ ಮಕ್ಕಳು ಬೇರೆ ಜನಾಂಗಕ್ಕೆ ಕೂಡ ನಮ್ಮ ವತಿಯಿಂದ ಸಹಕಾರ ಹಾಸ್ಟೆಲ್ ಆಯಿತು ಮತ್ತು ಇನ್ನೊಂದು ಮಾಡಬೇಕಂತೇಳಿ ನಮ್ಮಲ್ಲಿ ಎಲ್ಲರೂ ತೀರ್ಮಾನ ಮಾಡಿ ಮಾಡೋದ್ರಲ್ಲಿ ನಮ್ಮವ್ರು ಯಾರೂ ಹಿಂಜರಿಯಲ್ಲ. ದಾನ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ತಮಗೆ ಗೊತ್ತಿದೆ ನಾವು ಯಾವ ಥರ ಕಾರ್ಯಕ್ರಮ ನಾವಾಯಿತು ನಮ್ಮಣ್ಣರಾಯಿತು ನಮ್ಮ ಬರೋದಾರೈತು ಯಾವ ರೀತಿ ಕೆಲಸ ಕಾರ್ಯಕ್ರಮ ಬಳ್ಳಾರಿಯಲ್ಲಿ ಮಾಡ್ತೀವಿ ಅಂತ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದಕ್ಕೆ ನಿಮ್ಮ ನಂಬಿಕೆ ನಾವು ಯಾವತ್ತೂ ಕೂಡ ಉಳಿಸ್ಕೊಂಡು ಹೋಗ್ತೀವಿ. ಮುಂದೆ ಕೂಡ ಸದಾ ಕೂಡ ನೀವು ಎಲ್ಲ ನಮಗೆ ಪತ್ರಕರ್ತರೆಲ್ಲ ಒಂಥರ ಇದರಲ್ಲಿ ಅಣ್ಣ ತಮ್ಮರು ಇದ್ದಾರೆ, ಬೀಗರು ಇದ್ದಾರೆ. ಮುಂದೆ ಇದೇ ಥರ ನೀವೆಲ್ಲ ನಮ್ಗೆ ಸಹಕಾರ ಕೊಡಬೇಕಂತೇಳಿ ವಿನಂತಿಸ್ತಾ 24ನೇ ತಾರೀಕು ನಮ್ಮ ಸಮಾವೇಶಕ್ಕೆ ನಮ್ಮ ಕುಲಬಾಂಧವರು ಕೂಡ ಎಲ್ಲರೂ ಬಂದು ಅದನ್ನು ಜಯಗೊಳಿಸ್ಬೇಕಂತೇಳಿ ಹೇಳಿ ಹೆಡ್ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.